ಆತುರ ಪಡಬೇಡ. ಸ್ವಲ್ಪ ಟೈಮ್ ತಗೊಂಡು ಒಂದು ನಿರ್ಧಾರಕ್ಕೆ ಬಾ. ಇಲ್ಲ ಅಂಕಲ್, ನಾನು 100 ಸಲ ಯೋಚನೆ ಮಾಡಿದ್ದೀನಿ. ನನ್ನ ಕೈಲಿ ಅವ್ರ ಜೊತೆ ಇನ್ನ ಬಾಳ್ವೆ ಮಾಡೋದಕ್ಕಾಗಲ್ಲ. ಆಯ್ತಮ್ಮ, ನೀನ್ ಇಷ್ಟು ಹೇಳಿದ್ಮೇಲೆ ಮತ್ತೆ ನಾನು ಬಲವಂತ ಮಾಡಲ್ಲ. ಅವನಿಂದ ನಿನಗೆ ಅಷ್ಟು ನೋವಾಗಿದ್ರೆ ನೀನ್ ಹಾಗೆ ಮಾಡು. ಅದೇನೋ ಸರಿ ಅಂಕಲ್, ಆದ್ರೆ ಯಾರು ಈ ಕೇಸ್ ತಗೊಳ್ಳೋದಕ್ಕೆ ಒಪ್ತಾ ಇಲ್ಲ. ಅದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ಕಾಲ್ ಮಾಡಿದೆ. ಅಲ್ಲಮ್ಮ, ನೀನೇ ಲಾಯರ್ ಅಲ್ವಾ? ನೀನೇ ಈ ಕೇಸ್ನ ವಾದ ಮಾಡ್ಬೋದಲ್ವಾ? ಇಲ್ಲ ಅಂಕಲ್, ನನ್ನ ಕೇಸ್ಗೆ ನಾನೇ ವಾದ ಮಾಡೋದು ಸರಿ ಇರಲ್ಲ. ಇದು ತುಂಬಾ ಪರ್ಸನಲ್ ವಿಷಯ ಅಲ್ವಾ? ಏನೇ ಮಾತಾಡಿದ್ರು ತುಂಬಾ ಎಮೋಷನಲ್ ಆಗ್ಬಿಡ್ತೀನಿ. ಓಕೆ ಓಕೆ, ನನಗೆ ಅರ್ಥ ಆಯ್ತು. ಅಂಕಲ್, ನಿಮ್ಗೆ ಯಾರಾದ್ರೂ ಒಬ್ಬ ಒಳ್ಳೆ ಲಾಯರ್ ಪರಿಚಯ ಇದ್ರೆ ನನ್ಗೆ ರೆಫರ್ ಮಾಡ್ತೀರಾ? ಬೇರೆ ಯಾರೋ ಯಾಕೆ, ನಾನೇ ಆ ಕೇಸ್ ತಗೋತೀನಿ. ಏನು ಏನಂದ್ರೆ ನೀವು ನಾನು ಡಿವೋರ್ಸ್ ಕೇಸ್ ತಗೋತೀರಾ? ನೀವು ಲಾಯರಾ? ಅಲ್ಲಮ್ಮ, ಲಾಯರ್ ಹುಡ್ಕೋ ಜವಾಬ್ದಾರಿನ ನಾನು ತಗೋತೀನಿ ಅಂದೆ. ಅರ್ಜುನ್ಗೆ ಆಗದೆ ಇರೋರು ಆ ಫೀಲ್ಡ್ ಅಲ್ಲಿ ಯಾರಾದ್ರೂ ಇದಾರ? ನೋಡ್ಪುಟಿ, ಅರ್ಜುನ್ಗೆ ಆಗದೆ ಇರೋ ಯಾರಾದ್ರೂ ಲಾಯರ್ ಇದ್ರೆ ಅವರು ನೋಡ್ಕೊ. ಹಾ ಅಂಕಲ್, JP ಅಂತ ಒಬ್ರು ಲಾಯರ್ ಇದ್ದಾರೆ. ಅವ್ರಿಗೂ ಅರ್ಜುನ್ ಸರ್ಗೂ ಆಗೋದೇ ಇಲ್ಲ. ಎಸ್ ಎಸ್, ಹಿ ಇಸ್ ದ ರೈಟ್ ಪರ್ಸನ್. ನಾಳೆನ ಹೋಗಿ ಅವ್ರನ್ನ ಮೀಟ್ ಮಾಡು. ಸರಿ ಅಂಕಲ್, ಮಾತಾಡ್ತೀನಿ. ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನನ್ನ ಮಗಳಿಗೆ ನಾನು ನ್ಯಾಯ ಒದಗಿಸ್ತೀನಿ. ಮಾಧವ್ ಅಂಕಲ್ ಏನು ಒಳ್ಳೆ ಐಡಿಯಾ ಕೊಟ್ರು. JP ಹತ್ರ ನಾನು ಇಲ್ಲ ಮಾತಾಡ್ತೀನಿ. JP ಹತ್ರ ನಾನೇ ಹೋಗಿ ಮಾತಾಡ್ತೀನಿ. ಅಜ್ಜಿ, ಕಾಫಿ ತಗೊಳ್ಳಿ. ನನಗೆ ಕಾಫಿ ಬೇಡ. ಯಾಕಜ್ಜಿ, ದಿನ ನಾನೇ ತಾನೇ ನಿಮ್ಗೆ ಕಾಫಿ ಮಾಡ್ಕೊಡೋದು. ಇನ್ಮೇಲೆ ನೀನ್ ಮಾಡಿದ ಕಾಫಿನ ನಾನು ಕುಡಿಯಲ್ಲ. ಕಲ್ಪನಾ, ನನಗೆ ಕಾಫಿ ಮಾಡ್ಕೊಂಡು ಬಾ. ಯಾಕಜ್ಜಿ, ನಾನು ಕಾಫಿ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ದಿನ ಹೊಗಳ್ತಾ ಇದ್ರಿ. ನೀನ್ ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ನಾನು ಬೇರೆಯವ್ರ ಕೈಯಲ್ಲಿ ಕಾಫಿ ಕುಡಿಯೋದನ್ನ ಅಭ್ಯಾಸ ಮಾಡ್ಕೋಬೇಕಲ್ಲ. ನನಗೆ ಬೇರೆ ದಾರಿ ಏನಿದೆ ಹೇಳು? ಅಜ್ಜಿ, ನಾನು ನಿಮ್ಮ ಮೊಮ್ಮಗನ ಹತ್ರ ಡೈವರ್ಸ್ ತಗೊಳ್ತೀನಿ ಅಂತ ಹೇಳಿದೆ. ಹಾಗಂತ ನಿಮ್ ಜೊತೆ ಈ ಮನೆ ಜೊತೆ ಸಂಬಂಧ ಕಳ್ಕೊತೀನಿ ಅಂತ ಹೇಳಿಲ್ಲ. ನೀನು ನನ್ನ ಮೊಮ್ಮಗನ ಹತ್ರ ಡೈವರ್ಸ್ ತಗೊಂಡ್ಮೇಲೆ ಈ ಮನೆ ಸಂಬಂಧ ಕಳ್ಕೊಂಡಂಗೆ ತಾನೆ? ಕಲ್ಪನಾ, ಕಾಫಿ ತಗೊಂಡ್ ಬಾ ಅಂದೆ. ಅಜ್ಜಿ, ಅತ್ತೆ ಮನೇಲಿಲ್ಲ. ಮೀರನ್ ಕನ್ವಿನ್ಸ್ ಮಾಡಿ ಕರ್ಕೊಂಬರಕ್ ಹೋಗಿದ್ದಾರೆ. ಏನು ಅಂದ್ರೆ ಅವಳಿಗೆ ಸಮಾಧಾನ ಮಾಡಿ ಕರ್ಕೊಂಬರಕ್ಕೆ ನಿಮ್ಮ ಅತ್ತೆ ಹೋದ್ಲಾ? ನಿಮ್ಮ ಅತ್ತೆಗೇನ್ ಬುದ್ಧಿ ಇಲ್ವಾ? ಅವಳಿಂದ ಈ ಮನೇಲಿ ಆಗ್ತಿರೋ ರಾಮಾಯಣ ಸಾಲ್ದ? ಅವಳು ಮಾಡ್ತಾ ಇರೋ ಕೆಲ್ಸಕ್ಕೆ ಬೇರೆ ಯಾರು ಸಿಗಲ್ವಂತ? ಮೀರಾ, ಬಾ ಬಾ ಬಾ. ಪೂಜಾ, ಮೀರಾ ಬಂದಿದ್ದಾಳೆ, ಹೋಗಿ ಕಾಫಿ ಮಾಡ್ಕೊಂಡ್ ಬಾ. ಹಾ. ಮೀರಾ, ಮೀರಾ, ನೀನ್ ಬಂದ್ಯಲ್ಲ, ನೀನ್ ಬಂದಿದ್ ಖುಷಿ ಆಯ್ತು. ನೀನೆಲ್ಲಿ ಬೇಜಾರು ಮಾಡ್ಕೊಂಡು ಬರೋದಿಲ್ವೋ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೆ. ಈ ಸೇವಂತಿಗೆ ಏನಾಗಿದೆ? ಅವಳು ಗಂಡನ ಜೊತೆ ಇದ್ದೋಳ್ನ ಇಷ್ಟೊಂದು ಕಾಳಜಿಯಿಂದ ಮಾತಾಡಿಸ್ತಾ ಇದ್ದಾಳೆ. ಬಾ, ನಿಂಗೆ ಕಾಫಿ ಮಾಡ್ಕೊಡ್ತೀನಿ. ಅರ್ಜುನ್ ಸರ್ ಎಲ್ಲಿ? ಅರ್ಜುನ ಇದ್ದಾನೆ, ಇರು ಕರಿತೀನಿ. ಅರ್ಜುನ, ಅರ್ಜುನ, ಇಲ್ಲಿ ನೋಡು ಯಾರು ಬಂದಿದ್ದಾರೆ ಅಂತ. ಅರ್ಜುನ. ಆಮ ಬಂದೆ. ಬರ್ತಾನೆ.
ಆಯ್ತಮ್ಮ. ಮೀರಾ, ಹಲೋ ಸರ್. ಮೀರಾ ಹೇಗಿದೀಯಾ? ಯಾವಾಗ ಬಂದೆ? ಅರ್ಜುನ ಈಗ ಬಂದ್ಲು ಕಣೋ, ನಾನೇ ಅವಳನ್ನ ಕರ್ಕೊಂಡ್ ಬಂದೆ. ಸರ್, ಸರ್, ಲಾಡ್ಜ್ಗೆ ಪೊಲೀಸರು ಬಂದಿದ್ ನೋಡಿ ನನ್ಗೆ ಎಷ್ಟು ಭಯ ಆಗೋಗಿತ್ತು ಗೊತ್ತಾ? ನಾನಂತೂ ಶಾಕಲ್ಲೇ ಇದ್ದೆ. ಕಲ್ಪನಾ ಆಂಟಿ ಬಂದು ಸಮಾಧಾನ ಮಾಡಿದ್ಮೇಲೆನೆ ನಾನು ಸ್ವಲ್ಪ ಸಮಾಧಾನ ಆಗಿದ್ದು. ನನಗೆ ಅರ್ಥ ಆಗುತ್ತೆ ಮೀರಾ. ಏ ಮೀರಾ, ಏನೇ ಅದು ಅರ್ಜುನ್ಗೆ ಅಂಟ್ಕೊಂಡು ಮಾತಾಡ್ತಿದ್ಯಲ್ಲ? ಅದು ಅವನ ಹೆಂಡತಿ ಎದುರಿಗೆ ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡೋ. ಸರ್, ನನಗಂತೂ ಭಯ ಇನ್ನೂ ಹೋಗೇ ಇಲ್ಲ. ನಾನು ಹೇಳಿದ್ ಕೇಳಿಸ್ಲಿಲ್ವಾ ನಿನ್ಗೆ? ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡೋ. ಅತ್ತೆ ಪಾಪ ಅವಳನ್ನ ಬೈಬೇಡಿ. ಅವಳು ಮೊದ್ಲೇ ತುಂಬಾ ಗಾಬರಿ ಆಗೋಗಿದ್ದಾಳೆ. ಏನೋ ಒಂಚೂರು ಧೈರ್ಯ ಸಿಗ್ಲಿ ಅಂತ ಅವನ್ ಕೈ ಹಿಡ್ಕೊಂಡಿದ್ದಾಳೆ. ನೀನ್ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ. ಅವಳನ್ನ ವಹಿಸ್ಕೊಂಡು ಮಾತಾಡ್ಬೇಡ. ನನಗಿದೆಲ್ಲ ಇಷ್ಟ ಆಗಲ್ಲ. ಮೀರಾ, ಸರ್, ನಮ್ಮ ರಿಲೇಟಿವ್ಸ್ ಎಲ್ಲರಿಗೂ ವಿಷಯ ಗೊತ್ತಾಗ್ಬಿಟ್ಟಿದೆ ಸರ್. ಅವರೆಲ್ಲ ನಿಜವಾಗ್ಲೂ ನಮ್ಮಿಬ್ರ ಮಧ್ಯೆ ಅಫೇರ್ ಇದೆ ಅಂತ ಅನ್ಕೊಂಡಿದ್ದಾರೆ. ನನಗಂತೂ ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು ಅನ್ನಿಸ್ತಿದೆ. ಹಾಗೆಲ್ಲ ಮಾತಾಡ್ಬೇಡ ಮೀರಾ, ಅಂಥದ್ದೇನೂ ಆಗಿಲ್ಲ.